ದಲಿತ ಮುಖಂಡರು ಸಭೆ ನಡೆಸಿದ್ರಲ್ಲ, ಅದು ಹೇಳಿ. ಸ್ವಲ್ಪ ಮುಂದೆ ಬನ್ನಿ ಸರ್. 25ನೇ ತಾರೀಕು ನಿಮ್ಮನ್ನೆಲ್ಲ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಅಧ್ಯಕ್ಷರಾದ ಪುರುಷೋತ್ತಮ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ. ಬೆಳಿಗ್ಗೆ ಅಲ್ಲೇ ಬ್ರೇಕ್ಫಾಸ್ಟು. ಯಾರ್ಯಾರಿಗೆ ಈ ಜಿಲ್ಲೆಯ ಬಗ್ಗೆ ಜಾಸ್ತಿ ಮಾಹಿತಿ ಇದೆ, ಯಾವುದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆ ಇರ್ಬೋದು, ಮತ್ತು ಹೈವೇಗಳಿರ್ಬೋದು, ಗ್ರಾಮ ಸಡಕ್ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ವಿದ್ಯೆಗಳಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ನವೋದಯ ಶಾಲೆಗಳಿರ್ಬೋದು, ಇಂಥ ಯಾವ್ಯಾವುದು ನಿಮ್ಮ ತಲೆಯಲ್ಲಿದೆ, ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ತಾವು ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಕರೆದಿದ್ದೀನಿ. ದಯಮಾಡಿ ಬೆಳಗ್ಗೆ ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಸುಮಾರು ತೀರ್ಮಾನವನ್ನು ಮಾಡೋದ್ರ ಮುಂಚಿತವಾಗಿ ನಿಮ್ಮ ಸಲಹೆಯನ್ನು ಕೂಡ ಪಡೆದು ಯಾವುದನ್ನು ಎಷ್ಟು ಆದ್ಯತೆ ಕೊಡಬೇಕು ಕೊಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇವತ್ತೇನಲ್ಲಿ ಹೇಳಿದ್ದೀನಿ ಅದೆಲ್ಲವನ್ನೂ ಕೂಡ ಈಗಾಗಲೇ ನೀವು ತಗೊಂಡಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಪೋಸ್ಟ್ ಮಾರ್ಟಮ್ ಬೇಕಿಲ್ಲ. ದಯಮಾಡಿ ಒಂದು ವಿನಂತಿ ಮಾಡ್ತೀನಿ, ನಾನು ನಿಂತ ನೀರಲ್ಲ ಹರಿಯೋ ನೀರು, ಪಕ್ಷದ ಸಂದೇಶಕ್ಕೆ ತಲೆಬಾಗ್ತಕ್ಕಂಥವನು. ನಾನು ಇನ್ಯಾರಿಗೋಸ್ಕರಲೋ ಬದುಕಿರೋನಲ್ಲ. ಒಂದು ಪಾರ್ಟಿ ಬಂದಿದ್ದೀರಿ, ಆ ಪಾರ್ಟಿ ನನಗೆ ತಾಯಿ ಇದ್ದಂಗೆ. ಆ ಪಾರ್ಟಿಯ ನಾಯಕರುಗಳು ಏನು ಸೂಚನೆ ಕೊಡ್ತಾರೋ ಅದು ಮಾಡಿದ್ದೀನಿ. ದಲಿತ ಮುಖಂಡರು ಸಭೆ ನಡೆಸಿದ್ರಲ್ಲ, ಅದು ಹೇಳಿ. ಸ್ವಲ್ಪ ಮುಂದೆ ಬನ್ನಿ ಸರ್. 25ನೇ ತಾರೀಕು ನಿಮ್ಮನ್ನೆಲ್ಲ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ ಅಧ್ಯಕ್ಷರಾದ ಪುರುಷೋತ್ತಮ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ. ಬೆಳಿಗ್ಗೆ ಅಲ್ಲೇ ಬ್ರೇಕ್ಫಾಸ್ಟು. ಯಾರ್ಯಾರಿಗೆ ಈ ಜಿಲ್ಲೆಯ ಬಗ್ಗೆ ಜಾಸ್ತಿ ಮಾಹಿತಿ ಇದೆ, ಯಾವುದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆ ಇರ್ಬೋದು, ಮತ್ತು ಹೈವೇಗಳಿರ್ಬೋದು, ಗ್ರಾಮ ಸಡಕ್ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ವಿದ್ಯೆಗಳಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ನವೋದಯ ಶಾಲೆಗಳಿರ್ಬೋದು, ಇಂಥ ಯಾವ್ಯಾವುದು ನಿಮ್ಮ ತಲೆಯಲ್ಲಿದೆ, ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ತಾವು ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಕರೆದಿದ್ದೀನಿ. ದಯಮಾಡಿ ಬೆಳಗ್ಗೆ ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಸುಮಾರು ತೀರ್ಮಾನವನ್ನು ಮಾಡೋದ್ರ ಮುಂಚಿತವಾಗಿ ನಿಮ್ಮ ಸಲಹೆಯನ್ನು ಕೂಡ ಪಡೆದು ಯಾವುದನ್ನು ಎಷ್ಟು ಆದ್ಯತೆ ಕೊಡಬೇಕು ಕೊಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇವತ್ತೇನಲ್ಲಿ ಹೇಳಿದ್ದೀನಿ ಅದೆಲ್ಲವನ್ನೂ ಕೂಡ ಈಗಾಗಲೇ ನೀವು ತಗೊಂಡಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಪೋಸ್ಟ್ ಮಾರ್ಟಮ್ ಬೇಕಿಲ್ಲ. ದಯಮಾಡಿ ಒಂದು ವಿನಂತಿ ಮಾಡ್ತೀನಿ, ನಾನು ನಿಂತ ನೀರಲ್ಲ ಹರಿಯೋ ನೀರು, ಪಕ್ಷದ ಸಂದೇಶಕ್ಕೆ ತಲೆಬಾಗ್ತಕ್ಕಂಥವನು. ನಾನು ಇನ್ಯಾರಿಗೋಸ್ಕರಲೋ ಬದುಕಿರೋನಲ್ಲ. ಒಂದು ಪಾರ್ಟಿ ಬಂದಿದ್ದೀರಿ, ಆ ಪಾರ್ಟಿ ನನಗೆ ತಾಯಿ ಇದ್ದಂಗೆ. ಆ ಪಾರ್ಟಿಯ ನಾಯಕರುಗಳು ಏನು ಸೂಚನೆ ಕೊಡ್ತಾರೋ ಅದು ಮಾಡಿದ್ದೀನಿ.